ಜೆಡಿಎಸ್ ಗೆಲುವಿನ ಸಂಭ್ರಮದಲ್ಲಿ ತಾಲೂಕಿನ ಜನತೆಗೆ ಅಭಿನಂದನೆ. ಜೆಡಿಎಸ್ ರಾಜ್ಯ ಕಾರ್ಯಾಧ್ಯಕ್ಷ ಸಾರಾ ಮಹೇಶ್ ಅವರಿಂದ ಮಂಡ್ಯ ಲೋಕಸಭಾ ಮೈತ್ರಿ ಅಭ್ಯರ್ಥಿ ಎಚ್.ಡಿ. ಕುಮಾರಸ್ವಾಮಿ ಅವರ ಭರ್ಜರಿ ಗೆಲುವಿನ ಸಂಭ್ರಮದಲ್ಲಿ ಅವಳಿ ತಾಲೂಕಿನ ದಲಿತ ಮುಖಂಡರು ಜೆಡಿಎಸ್ ಕಾರ್ಯಾಧ್ಯಕ್ಷ ಸಾರಾ ಮಹೇಶ್ ಅವರಿಗೆ ಸಿಹಿ ವಿತರಿಸಿ ಸಂಭ್ರಮಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಾರಾ ಮಹೇಶ್ ಅವರು, ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರ ಶ್ರಮ ಹಾಗೂ ಮತದಾರರು ಕುಮಾರಸ್ವಾಮಿ ಅವರ ಮೇಲೆ ಇಟ್ಟಿರುವ ಪ್ರೀತಿ ಅಭಿಮಾನದಿಂದ ಅತ್ಯಂತ ಬಹುಮತವನ್ನು ನೀಡಿದ್ದಾರೆ ಎಂದು ಹರ್ಷವನ್ನು ವ್ಯಕ್ತಪಡಿಸಿದರು. ಅಷ್ಟೇ ಅಲ್ಲದೆ ಮಾಜಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರಿಗೆ 11/6/2024 ಮಂಗಳವಾರ ದೇವೇಗೌಡ ಸಮುದಾಯ ಭವನ, ಕೆಆರ್ ನಗರದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ಸವಿನೆನಪು ಕಾರ್ಯಕ್ರಮವನ್ನು ಮಾಡಲಾಗುತ್ತದೆ ಎಂದು ಎಲ್ಲ ಜೆಡಿಎಸ್ ಕಾರ್ಯಕರ್ತರನ್ನು ಮಾಧ್ಯಮದ ಮೂಲಕ ಆಹ್ವಾನ ಮಾಡಿದರು. ಕೃಷ್ಣರಾಜನಗರವು ಸೇರಿದಾಗೆ ಕುಮಾರಣ್ಣರವ್ರನ್ನ ಅತ್ಯಂತ ಬಹುಮತದಿಂದ ಮತದಾರರು ಬಿಜೆಪಿ ಮತ್ತು ಜೆಡಿಎಸ್ನ ಕಾರ್ಯಕರ್ತರ ಶ್ರಮದಿಂದ ಕುಮಾರಣ್ಣರವ್ರ ಮೇಲೆ ಪ್ರೀತಿರ್ತಕ್ಕಂಥ ಒಂದು ಅಭಿಮಾನದ ಮೇಲೆ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಗಳಾಗಬೇಕು, ಕುಮಾರಣ್ಣರವರು ಈ ರಾಷ್ಟ್ರದ ಸಚಿವರಾಗಬೇಕು ಅನ್ನುವಂಥ ಭಾವನೆಯಲ್ಲಿ ಅತ್ಯಂತ ಬಹುಮತವನ್ನು ಕೊಟ್ಟು ಏನು ಆಶೀರ್ವಾದ ಮಾಡಿದ್ದಾರೆ ಆ ಪುಣ್ಯಾತ್ಮ ತಂದೆ ತಾಯಿಗಳಿಗೆ ನಾನು ನಮಸ್ಕಾರವನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಇವತ್ತೆಲ್ಲ ನಮ್ಮ ಸ್ನೇಹಿತರುಗಳು ಬಂದಿದ್ದಾರೆ. ದಿವಂಗತ ಶ್ರೀನಿವಾಸ್ ಪ್ರಸಾದ್ ಅವರು ಈ ರಾಷ್ಟ್ರ ಕಂಡಂತಹ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಈ ಕರ್ನಾಟಕ ಪ್ರದೇಶದ ಭಾಗದಲ್ಲಿ ಅವರದೇ ಆದಂಥ ಒಂದು ಚಾಪಲ್ಯ ಜೊತೆಗೆ ನನ್ನ ರಾಜಕೀಯ ಗುರುಗಳು ಕೂಡ ಮಂಗಳವಾರ ದಿವಸ ಶ್ರೀನಿವಾಸ್ ಪ್ರಸಾದ್ ಅವರ ಅಭಿಮಾನಿಗಳು ಮತ್ತು JDSನ ಪ್ರಮುಖ ಮುಖಂಡರು ಕಾರ್ಯಕರ್ತರು ಸೇರಿ ಅವರಿಗೆ ಶ್ರದ್ಧಾಂಜಲಿಯನ್ನು ಕೃಷ್ಣರಾಜನಗರದ ದೇವೇಗೌಡ ಸಮುದಾಯ ಭವನದಲ್ಲಿ ಎಲ್ಲ ಸಮಾಜದ ಬಂಧುಗಳ ಜೊತೆಯಲ್ಲಿ ತೀರ್ಮಾನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ.